ಮಾತಾಡಿರೋದು, ಖನ್ನಾ ಒಂದು ಕಡೆ ಮಾತಾಡಿರೋದು. ಸರ್ ಹೇಳ್ತಿದ್ದಾರೆ ಇವರು, ಎಪ್ಸ್ಟೀನ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಸಾದ್ ಹೇಳಿದಂತೆ ಅಥವಾ ಇಸ್ರೇಲ್ ಹೇಳಿದಂತೆ ಟ್ರಂಪ್ ಕೇಳುವಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ ಥ್ರೂ ದಿಸ್ ಬ್ಲ್ಯಾಕ್ ಮೇಲ್. ಈ ಒಂದು ಬ್ಲ್ಯಾಕ್ ಮೇಲ್ಗೆ ಹೆದರುಕೊಂಡೇ ಇವರು ಅಮೆರಿಕದ ಹಣದಲ್ಲಿ ಇಸ್ರೇಲ್ನ ಪರವಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಹೌ ಫಾರ್ ಇಟ್ ಈಸ್ ಟ್ರೂ ಸರ್? ಈ ಮಾತುಗಳನ್ನ ನಾನು ಕೇಳಿದೆ. ಒಂದು ಮೇಲ್ನೋಟಕ್ಕೆ ಅಂದ್ರೆ ಈ ಕ್ಷಣದಲ್ಲಿ ಈ ಯುದ್ಧದ ಈ ಅವಾಂತರದ ಸಮಯದಲ್ಲಿ ಅವರ ಮಾತುಗಳು ನಿಜ ಇರಬಹುದು ಅನ್ನೋ ಒಂದು ಅನುಮಾನ ನಮಗೆ ಬಂದು ಬಿಡ್ತದೆ. ಆದ್ರೆ ನಾನು ಸ್ವಲ್ಪ ಇದನ್ನ ಬೇರೊಂದು ರೀತಿಯಾಗಿ ನೋಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡಿ, ಈ ಎಪ್ಸ್ಟೈನ್ ಫೈಲ್ಗಳು ಪ್ರಾಮುಖ್ಯತೆಗೆ ಬರೋದಕ್ಕೂ ಮೊದಲಿಂದನೂ ಟ್ರಂಪ್ಗೆ ಇರಾನ್ ಸರ್ ವಾಯ್ಸ್ ಕೇಳಿಸ್ತಿದೆ ನಂದು ರಮೇಶೇಖರ ಸರ್? ಇದು ಕೇಳ್ತಾ ಇದೆ, ನನ್ನ ಮಾತು ಕೇಳ್ತದ? ಈ ಕೇಳಿಸ್ತಿದೆ, ಮಾತಾಡಿ ಸರ್ ಪ್ಲೀಸ್. ಮತ್ತೆ ಶುರು ಮಾಡ್ಲಾ ಮೊದಲು? ಪ್ಲೀಸ್ ಸರ್ ಪ್ಲೀಸ್. ನೋಡಿ, ಇದು ಆಕ್ಚುಲಿ ಮ್ಯಾಸಿ ಮತ್ತೆ ಖನ್ನಾ ಅವ್ರು ಹೇಳೋ ಮಾತನ್ನ ಕೇಳಿದ್ರೆ ಈಗಿನ ಒಂದು ಈ ಸೂಕ್ಷ್ಮ ಸನ್ನಿವೇಶದಲ್ಲಿ, ಯುದ್ಧದ ಸೂಕ್ಷ್ಮ ಸನ್ನಿವೇಶದಲ್ಲಿ ನಾವು ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹುಡುಕೋರ್ಗೆ ಇದು ಕಾರಣ ಇರ್ಬೋದು ಅಥವಾ ಇದೊಂದೇ ಕಾರಣ ಇರ್ಬೋದು ಅಂತ ಅನಿಸುವಂತ ಸಾಧ್ಯತೆ ತುಂಬಾ ಇದೆ. ಆದ್ರೆ ನಾವು ಸ್ವಲ್ಪ ಇದನ್ನ ಇನ್ನೊಂದು ಸ್ವಲ್ಪ ಆಳ ಸರ್ ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ತಮ್ಮನ್ನ. ಸ್ವಲ್ಪ ನೆಟ್ವರ್ಕ್ ಏನೋ ಇಶ್ಯೂ ಇದೆ ಅಂತ ಕಾಣಿಸ್ತಾ ಇದೆ ರಮೇಶೇಖರ ಸರ್. ಒಂದು ರೀತಿ ನೆಟ್ವರ್ಕ್ ಏನೋ ಇಶ್ಯೂ ಅಂತ ಕಾಣಿಸ್ತಿದೆ ಸರ್, ನನಗೆ ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸ್ತಿದೆ. ಮತ್ತೆ ನಾನು ಟ್ರೈ ಮಾಡಲ್ಲ ನಿಮಗೆ. ಫೈನ್, ನಾನು ವೆಂಕಟೇಶ್ ನಾಯಕ್ ಸರ್ ಮಾತಾಡ್ತೀನಿ. ನಾನು ವೆಂಕಟೇಶ್ ನಾಯಕ್ ಸರ್, ಮ್ಯಾಸಿ ಒಂದು ಕಡೆ ಮಾಡ್ತಿರ್ತಕ್ಕಂಥ ಆರೋಪ, ಖನ್ನಾ ಒಂದು ಕಡೆ ಮಾಡ್ತಿರ್ತಕ್ಕಂಥ ಒಂದು ಆರೋಪ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇಲ್ಲಿ ನಿಜಾನ ಇದು? ಇಲ್ಲಿ ಏನು ಅಮೇರಿಕ ಯಾರ ಜೊತೆ ತೈಲ ತೊಗೊಳ್ಬೇಕು, ಯಾರ ಜೊತೆ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡಬೇಕು, ಯಾರ ಜೊತೆ ನೀವೆಂಥ ವ್ಯವಹಾರ ಮಾಡಬೇಕು ಅಂತ ಅಮೇರಿಕ ವಿಶ್ವಕ್ಕೆ ಡಿಕ್ಟೇಟ್ ಮಾಡುವಂಥ ಆಯ್ತಲ್ಲಪ್ಪ ಅಂತ ಅನೇಕರು ಮಾತಾಡ್ತಾ ಇದ್ದಾರಲ್ಲ. ಇದೇ ಟ್ರಂಪ್ ಕೂಡ ಮೊಸಾದ್ನ ಈ ಒಂದು ಆಪರೇಷನ್ನಲ್ಲಿ ಬಲಿಯಾಗಿರ್ತಕ್ಕಂಥ ಮನುಷ್ಯನ. ಇದೇ ಕಾರಣಕ್ಕೆ ಎಷ್ಟು ದೊಡ್ಡ ಮೊತ್ತದಲ್ಲಿ ಇರಾನ್ ಮೇಲೆ ಯುದ್ಧ ಮಾಡ್ತಿರೋದಾ ಇಸ್ರೇಲ್ಗಾಗಿ ಅಂತ? ಎಸ್, ಈ ಡೌಟ್ದಲ್ಲಿ ಬಹಳಷ್ಟು ಏನಂತ